ಈ ವಾರವೂ ಕೆಲವು ಒಳ್ಳೆಯ ಸಿನಿಮಾಗಳು OTTಗೆ ಬಂದಿವೆ. ಜೊತೆಗೆ ಕೆಲವು ಫ್ಲಾಪ್ ಸಿನಿಮಾಗಳು ಸಹ ಈ ವಾರ ತೆರೆಗೆ ಬಂದಿವೆ. ಕೆಲವು ಹೊಸ ವೆಬ್ ಸೀರೀಸ್ ಸಹ ಈ ವಾರ ಬಿಡುಗಡೆ ಆಗುತ್ತಿವೆ. ಕನ್ನಡ ಸಿನಿಮಾಗಳು OTTಗೆ ಬರುವುದೇ ಕಡಿಮೆ, ಆದರೆ ಈ ವಾರ ಕನ್ನಡ ಸಿನಿಮಾ ಒಂದು OTTಗೆ ಬರುತ್ತಿದೆ. ಅದು ಸಾಮಾನ್ಯ ಸಿನಿಮಾ ಅಲ್ಲ, ಪ್ರಶಸ್ತಿ ವಿಜೇತ ಸಿನಿಮಾ. ಟಚ್ ಮೀ ನಾಟ್. ಕನ್ನಡಿಗ ದೀಕ್ಷಿತ್ ಶೆಟ್ಟಿ ಮತ್ತು ನವದೀಪ್ ಕೋಮಲಿ ಪ್ರಸಾದ್ ನಟಿಸಿರುವ ಥ್ರಿಲ್ಲರ್ ಕಥೆಯುಳ್ಳ ಸಿನಿಮಾ ಟಚ್ ಮೀ ನಾಟ್ ಜಿಯೋ ಹಾಟ್ಸ್ಟಾರ್ನಲ್ಲಿ ನಿನ್ನೆಯಷ್ಟೇ ಬಿಡುಗಡೆ ಆಗಿದೆ. ಸಿನಿಮಾನಲ್ಲಿ ದೀಕ್ಷಿತ್ ಶೆಟ್ಟಿಗೆ ವಿಶೇಷ ಶಕ್ತಿಗಳಿರುತ್ತವೆ. ಇದೊಂದು ಕ್ರೈಮ್ ಥ್ರಿಲ್ಲರ್ ಕಥೆಯಾಗಿದ್ದು ಸಖತ್ ಆಕ್ಷನ್ ಜೊತೆಗೆ ಹಾಸ್ಯ ಮತ್ತು ಲವ್ ಸ್ಟೋರಿ ಸಹ ಇದೆ. ಸಿನಿಮಾದ ಟ್ರೈಲರ್ ಕುತೂಹಲ ಹುಟ್ಟಿಸುವಂತಿದೆ. ಟೆಸ್ಟ್. ಆರ್ ಮಾಧವನ್, ಸಿದ್ಧಾರ್ಥ್ ಮತ್ತು ನಯನತಾರಾ ನಟಿಸಿರುವ ಟೆಸ್ಟ್ ಸಿನಿಮಾ ಏಪ್ರಿಲ್ 4ರಂದು ನೆಟ್ಫ್ಲಿಕ್ಸ್ನಲ್ಲಿ ಬಿಡುಗಡೆ ಆಗಿದೆ. ಈ ಸಿನಿಮಾ ಕ್ರಿಕೆಟ್, ಭ್ರಷ್ಟಾಚಾರ, ವಿಜ್ಞಾನದ ವಿಷಯಗಳನ್ನು ಒಳಗೊಂಡಿದೆ. ಇದರ ಜೊತೆಗೆ ಒಂದು ಕೌಟುಂಬಿಕ ಕಥೆಯೂ ಸಿನಿಮಾದಲ್ಲಿದೆ. ಸಿದ್ಧಾರ್ಥ್ ಕ್ರಿಕೆಟ್ ಆಟಗಾರನಾಗಿ, ಮಾಧವನ್ ವಿಜ್ಞಾನಿಯಾಗಿ ನಟಿಸಿದ್ದಾರೆ. ಕಿಂಗ್ಸ್ಟನ್. ಸಮುದ್ರ ದಡದಲ್ಲಿ ನಡೆಯುವ ಅದ್ಭುತ ಥ್ರಿಲ್ಲರ್ ಕತೆ ಒಳಗೊಂಡಿರುವ ಕಿಂಗ್ಸ್ಟನ್ ಏಪ್ರಿಲ್ 4ರಂದು ಜಿ5ನಲ್ಲಿ ಬಿಡುಗಡೆ ಆಗಿದೆ. ಜಿ.ವಿ. ಪ್ರಕಾಶ್ ಮುಖ್ಯ ಪಾತ್ರದಲ್ಲಿ ನಟಿಸಿರುವ ಈ ಸಿನಿಮಾ ಹಾರರ್, ಥ್ರಿಲ್ಲರ್ ಜೊತೆಗೆ ಆಕ್ಷನ್ ಅನ್ನು ಒಳಗೊಂಡಿದೆ. ಸಮುದ್ರದಾಳದಲ್ಲಿರುವ ನಿಧಿ, ಅದಕ್ಕೆ ತಟ್ಟಿರುವ ಶಾಪ, ಅದನ್ನೆಲ್ಲ ದಾಟಿ ನಿಧಿಯನ್ನು ಹುಡುಕಿ ಕೊರಟಕಡಲ ಮಕ್ಕಳ ಕತೆ ಈ ಸಿನಿಮಾದಲ್ಲಿದೆ. ಕಾಫಿರ್. ನಿಜ ಘಟನೆ ಆಧರಿಸಿದ ಸಿನಿಮಾ ಕಾಫಿರ್ ಜಿ5ನಲ್ಲಿ ಇದೇ ವಾರ ತೆರೆಗೆ ಬಂದಿದೆ. ಪಾಕಿಸ್ತಾನಿ ಮಹಿಳೆಯೊಬ್ಬಾಕೆ ತಪ್ಪಿ ಭಾರತದ ಬಾರ್ಡರ್ ದಾಟಿ ಬಂದು ಇಲ್ಲಿ ಸೆರೆ ಸಿಕ್ಕಿ ಬಿಡುತ್ತಾಳೆ. ಆ ನಂತರ ಬಹಳ ಕಠಿಣವಾದ ಕಾನೂನು ಹೋರಾಟವನ್ನು ಆ ಮಹಿಳೆ ಮಾಡಬೇಕಾಗುತ್ತದೆ. ಇದರ ಕಥೆಯನ್ನು ಕಾಫಿರ್ ಒಳಗೊಂಡಿದ್ದು, ಸಿನಿಮಾದಲ್ಲಿ ದಿಯಾ ಮಿರ್ಜಾ ನಾಯಕಿಯಾಗಿ ನಟಿಸಿದ್ದಾರೆ. ಇನ್ನು ಕೊನೆಯದಾಗಿ ರಿಷಬ್ ಶೆಟ್ಟಿ ನಿರ್ಮಾಣ ಮಾಡಿರುವ ಶಿವಮ್ಮ ಸಿನಿಮಾ ಈ ವಾರ OTTಯಲ್ಲಿ ಬಿಡುಗಡೆ ಆಗುತ್ತಿದೆ. ಶಿವಮ್ಮ ಸಿನಿಮಾ ಭಿನ್ನಕಥೆಯುಳ್ಳ ಸಿನಿಮಾ ಆಗಿದ್ದು, ಕೆಲವು ಪ್ರಶಸ್ತಿಗಳನ್ನು ಸಹ ಬಾಚಿಕೊಂಡಿದೆ. ಹಳ್ಳಿಗಾಡಿನ ಹೆಂಗಸೊಬ್ಬರ ಕಥೆಯನ್ನು ಈ ಸಿನಿಮಾ ಒಳಗೊಂಡಿದೆ. ಸಿನಿಮಾದಲ್ಲಿ ನಟಿಸಿರುವವರು ತರಬೇತಿ ಪಡೆದ ನಟರಲ್ಲ, ಬದಲಿಗೆ ಹಳ್ಳಿಗರೇ ಸಿನಿಮಾದಲ್ಲಿ ನಟಿಸಿದ್ದಾರೆ. ಈ ಸಿನಿಮಾ ಸನ್ ನೆಕ್ಸ್ಟ್ನಲ್ಲಿ ಇಂದಿನಿಂದ ವೀಕ್ಷಣೆಗೆ ಲಭ್ಯ ಇದೆ. ಅಷ್ಟೇ ಸ್ನೇಹಿತರೆ, ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.